சிண்டிகேட்டான தேர்வான நம்முடைய நீதிமன்றத்தில் அட்வொகேட் வக்கீலருடைய சங்கத்தில் நாங்கள் 11 பேர் பண்ணிட்டோம். 11 பேர் பண்ணிட்டு நாங்கள் 7 பேர் வின் பண்ணியிருக்கோம். 7 பேர் வந்தீங்கன்னா வைஸ் பிரசிடென்ட்டு, ஜெனரல் செக்ரட்டரி, ஜாயின்ட் செக்ரட்டரி, ஈசி மெம்பரு 4 பேர் வின் பண்ணியிருக்கோம். எல்லாம் சேர்ந்து நாங்கள் 7 பேர் இருக்கோம். நம்மளுக்கு ஆப்போசிட் சிண்டிகேட்டை 4 பேர் பண்ணியிருக்காங்க. பட் இருந்தாலும் ஃபியூச்சரில் நம்ம அட்வொகேட், அதாவது நான் சொன்னால் இதுக்கு முன்னே நாங்கள் என்ன ப்ராமிஸ் பண்ணோம், எலெக்ஷன் முன்னே நாங்கள் ப்ராமிஸ் பண்ணோம், லேடி அட்வொகேட் ப்ரொவைட் பண்ண, அதாவது ರೂಮ್ ಪ್ರೊವೈಡ್ பண்ணுறோம். ಅವங்களுக்கு ರೆಸ್ಟ್ ರೂಮ್ ಪ್ರೊವೈಡ್ ಆಗಿ ನಾನು ಆಯ್ಕೆಯಾಗಿರ್ತೇನೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಸ್ನೇಹಿತ ಜ್ಯೋತಿ ಬಸವರು ಆಯ್ಕೆಯಾಗಿದ್ದಾರೆ. ಜಂಟಿ ಕಾರ್ಯದರ್ಶಿಯಾಗಿ ನಮ್ಮ ಸ್ನೇಹಿತರಾದಂತಹ ಜಗನ್ನಾಥನವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಮಹಿಳಾ ಮೀಸಲು ಸ್ಥಾನದಿಂದ ಭಾನು ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಕಾರ್ಯಕಾರಿ ಸಮಿತಿಯಲ್ಲಿ ಅತಿ ಹೆಚ್ಚಿನ ಮತಗಳಿಂದ ರಾಜಶೇಖರ್ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಲ್ಲಿ ಶಿವಶಂಕರ್ ಅವರು ಆಯ್ಕೆಯಾಗಿದ್ದಾರೆ. ನಮ್ಮ ವಿನೋದ್ ಕುಮಾರ್ ಅವರು ಸಹ ಆಯ್ಕೆಯಾಗಿದ್ದಾರೆ. 11 ಜನ ಸದಸ್ಯರ ಪೈಕಿ ನಾವು 7 ಜನ ಸದಸ್ಯರು ಈಗಾಗಲೇ ಚುನಾವಣೆಯಲ್ಲಿ ಗೆದ್ದಿದ್ದೀವಿ. ಈ ಒಂದು ಗೆಲುವಿಗೆ ಕಾರಣರಾಗಿರ್ತಕ್ಕಂಥ ನಮ್ಮ ಎಲ್ಲ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಈ ಒಂದು ನಮ್ಮ ಗೆಲುವಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ, ಸಹಾಯ ಮಾಡಿದಂತಹ ಎಲ್ಲ ಬಂಧು ಮಿತ್ರರು ಕೂಡ ಈ ಒಂದು ವಿಜಯೋತ್ಸವದಲ್ಲಿ ನಮ್ಮ ಧನ್ಯವಾದಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಕೇವಲ ಒಂದೇ ಒಂದು ಮತದ ಅಂತರದಿಂದ ನಾವು ಅಧ್ಯಕ್ಷ ಸ್ಥಾನವನ್ನು ಕಳ್ಕೊಂಡಿರ್ಬೋದು. ಆದರೆ ನಮ್ಮ ಕುರ್ಸಾಲು ಅವರ ನೇತೃತ್ವದಲ್ಲೇ ನಾವು ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲರೂ ಒಟ್ಟಿಗೆ ಭೇದ ಭಾವವಿಲ್ಲದೆ ಒಟ್ಟಿಗೆ ಈ ಒಂದು ಎಲ್ಲ ವಕೀಲರ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ. ನಮ್ಮ ನ್ಯಾಯಾಲಯದ ಎಲ್ಲ ಕಾರ್ಯಕಲಾಪಗಳನ್ನು ಕೂಡ ಒಳ್ಳೆ ಉತ್ತಮವಾದಂತಹ ಸೇವೆಯನ್ನು ಮಾಡೋದಕ್ಕೆ ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದೀವಿ. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನಾವೆಲ್ಲರೂ ಕೂಡ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಒಟ್ಟಾಗಿ ಈ ಒಂದು ಎಲ್ಲ ವಕೀಲರ ಹಾಗೂ ಇಲ್ಲಿ ಬರತಕ್ಕಂಥ ಈ ಕಕ್ಷಿದಾರರ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜಗನ್ನಾಥ